ಇದು ನಾನು ಸ್ಪಷ್ಟವಾಗಿ ಹೇಳಿದ್ದೆ. ಇದು ತುಮಕೂರು ಜಿಲ್ಲೆಯ ಶಾಪ. ಮತ್ತು ಕಾಂಗ್ರೆಸ್ನಲ್ಲಿ ಯಾರಿವತ್ತು ಇದ್ದಾರೆ ತುಮಕೂರಿನ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು ಅಂತೇಳಿ ಒಂದು ಹೈಂದ ಟೀಮ್ ಯಾವಾಗಲೂ ಕೆಲಸ ಮಾಡುತ್ತೆ. ಆ ಹೈಂದ ಟೀಮ್ ಇವತ್ತು ಸಿದ್ದರಾಮಯ್ಯನವ್ರನ್ನ ಸೇರಿ ಇವತ್ತು ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಿದ್ದಾರೆ. ನಾನು ಹೇಳಿದೆ, ಜಾರಕಿಹೊಳಿ ಅವರು, ಪರಮೇಶ್ ಅವರು, ರಾಜಣ್ಣವರು ಮತ್ತು ಸಿದ್ದರಾಮಯ್ಯನವರು ಇಷ್ಟೂ ಜನ ಸೇರಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ತಾರೆ ಅಂತೇಳಿ ಚುನಾವಣೆ ಮುಗಿದ ತಕ್ಷಣ ಹೇಳಿದೆ. ಒಂದು ತಿಂಗಳ ಹಿಂದೆ, 15-20 ದಿವಸದ ಹಿಂದೆ, ಒಂದು ತಿಂಗಳಿರ್ಬೋದು, ಒಂದು ತಿಂಗಳ ಹಿಂದೆ ಹೇಳಿದೆ. ಅದೇ ಇವತ್ತು ರಿಪೀಟ್ ಆಗಿದೆ. ನಾನು ಹೇಳಿದೆ 2 ಲಕ್ಷ ಓಟಿಂದ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ತಾರೆ ಅಂತೇಳಿ. ಅದಕ್ಕಿಂತ ಹೆಚ್ಚಾಗಿ ಸೋಲಿಸ್ಬಿಟ್ಟಿದ್ದಾರೆ. ಅಂದರೆ ಇದು ಸಂಚಿನ ಒಂದು ಭಾಗ. ಡಿ ಕೆ ಶಿವಕುಮಾರ್ ಅವರು ಮುಂದೆ ಮುಖ್ಯಮಂತ್ರಿ ಆಗಬಾರ್ದು, ಅವರ ನೈತಿಕತೆಯನ್ನು ಕುಸಿಬೇಕು ಅಂತೇಳಿ ಮಾಡಿದ್ದಾರೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ, ಈ ಸರ್ಕಾರ ಉಳಿಯಲ್ಲ, ಇಲ್ಲಿಂದ ಪ್ರಾರಂಭ ಆಗುತ್ತೆ ರಾಜಕೀಯದ ಧ್ರುವೀಕರಣ ಅಂತ ಹೇಳಿದೆ. ಕಾಂಗ್ರೆಸ್ನಲ್ಲಿ ಇನ್ನರ್ ಫೈಟ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಇವತ್ತು ಇಲ್ಲೂ ಪ್ರಾರಂಭ ಆಗಿದೆ. ಬೆಂಗಳೂರು ಗ್ರಾಮಾಂತರ ಜೊತೆಗೆ ಅಲ್ಲಿ ಬೆಳಗಾಮಲ್ಲಿ ಚಿಕ್ಕೋಡಿಯಲ್ಲಿ ಏನು ಇವತ್ತು ಬೆಳಗಾಮಲ್ಲಿ ಸೋತಿದ್ದಾರೆ. ಇವತ್ತು ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮಣ್ ಸವದಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಂದರೆ ಅವರಿಬ್ಬರು ಸೇರಿ ನನ್ನ ಸೋಲ್ಸೋಕ್ಕೆ ಸಂಚು ರೂಪಿಸಿದ್ರು. ಆದರೆ ಅಲ್ಲಿ ಬಿದ್ದಿರೋಂಥ ಮತಗಳು ಯಾರಿಗೆ ಹೆಚ್ಚು ಬಿದ್ದಿತ್ತು, ಲಕ್ಷ್ಮಣ್ ಸವದಿಗೆ 1 ಲಕ್ಷ ಮತಗಳು, 70,000 ಮತಗಳು ಏನು ಬಿದ್ದಿತ್ತು ಅದನ್ನು ದಾಟಿ BJP 20,000 ಓಟ್ ಲೀಡ್ ಆಗಿರೋದ್ರಿಂದ ಅಲ್ಲಿ ಕೂಡ ಆಂತರಿಕ ಬೆಳಗಾಮಿಂದ ಪ್ರಾರಂಭ ಆಗಿದೆ. ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶಿಂದ ಪ್ರಾರಂಭ ಆಗಿದೆ. ಇನ್ನು 6 ತಿಂಗಳಲ್ಲಿ ಈ ಸರ್ಕಾರ ಪತನ ಆಗುತ್ತೆ.